ಕಣ್ಣಿನ ಆರೋಗ್ಯಕ್ಕೆ ಬೇಕಾಗಿ ಸರಳ ಯೋಗವಾದ ತ್ರಾಟಕ ಕ್ರಿಯೆ ಅಭ್ಯಾಸವನ್ನು ಮಾಡಬೇಕು. ಈ ಅಭ್ಯಾಸವನ್ನು ಮಾಡುವುದರಿಂದ ಕಣ್ಣಿನ ಆರೋಗ್ಯ ಉತ್ತಮವಾಗ್ತದೆ, ಹಾಗೆ ದೃಷ್ಟಿ ಸಮಸ್ಯೆಗಳು ಹೋಗಲಾಡಿಸ್ತದೆ. ಐ ಎಕ್ಸಸೈಸ್ಗಳ ಅಭ್ಯಾಸ ಆದಮೇಲೆ ಇನ್ನು ನಾವು ತ್ರಾಟಕ ಅಭ್ಯಾಸಕ್ಕೆ ಕೂತ್ಕೊಳ್ಳೋಣ. ತ್ರಾಟಕ ಅಭ್ಯಾಸಕ್ಕೆ ನೀವು ಪದ್ಮಾಸನ ಅಥವಾ ಸ್ವಸ್ತಿಕಾಸನ ಅಥವಾ ಯಾವುದೇ ಸುಖಾಸನದಲ್ಲಿ ಅಥವಾ ವಜ್ರಾಸನದಲ್ಲಿ ಕೂತ್ಕೊಳ್ಬೋದು. ಕೈಗಳು ಚಿನ್ಮುದ್ರದಲ್ಲಿರಲಿ, ಮಂಡಿಯ ಮೇಲೆ ಚಿನ್ಮುದ್ರವನ್ನು ಇಟ್ಕೊಳ್ಳಿ. ಹಾಗೆ ನಿಮ್ಮ ದೀಪದ ಅರೇಂಜ್ಮೆಂಟ್ ಹೇಗಿರಬೇಕು ಅಂತ ಹೇಳಿದರೆ, ತುಪ್ಪದ ದೀಪ ಅಥವಾ ಎಳ್ಳೆಣ್ಣೆಯ ದೀಪವನ್ನು ಉಪಯೋಗಿಸಿ. ಜ್ಯೋತಿಯ ಸೈಜ್ ಎಷ್ಟಿರಬೇಕು ಅಂತ ಹೇಳಿದರೆ, ನಿಮ್ಮ ಕಿರುಬೆರಳ ತುದಿಯಷ್ಟು ಭಾಗ, ಆ ಸೈಜನ್ನು ಮೇಂಟೈನ್ ಮಾಡಬೇಕು. ಹಾಗೆ ಜ್ಯೋತಿಯಲ್ಲಿ ಸ್ಮೋಕ್ ಅಥವಾ ಹೊಗೆ ಬರಬಾರದು. ನಿಮ್ಮ ದೇಹದ ಮುಂದೆ 1 ಆರ್ಮ್ ಡಿಸ್ಟೆನ್ಸ್ನಷ್ಟು ದೂರದಲ್ಲಿ ದೀಪವನ್ನು ಇಟ್ಕೊಳ್ಳಿ. ಅದಕ್ಕೆ ಯಾವುದೇ ತ್ರಾಟಕ ಸ್ಟ್ಯಾಂಡ್ ಆಗಲಿ ಅಥವಾ ಯಾವುದೇ ಅರೇಂಜ್ಮೆಂಟನ್ನು ನೀವು ಮಾಡಿಕೊಳ್ಬೋದು. ಹಾಗೂ ನೀವು ಅಭ್ಯಾಸ ಮಾಡುವ ಕೋಣೆ ಕತ್ತಲೆಯಾಗಿದ್ದಷ್ಟು ಒಳ್ಳೆಯದು. ಬೆನ್ನನ್ನು ನೇರವಾಗಿಟ್ಕೊಳ್ಳಿ, ಕುತ್ತಿಗೆಯನ್ನು ನೇರವಾಗಿಟ್ಕೊಳ್ಳಿ. ಈಗ ನಿಧಾನವಾಗಿ ಜ್ಯೋತಿಯನ್ನು ಗಮನಿಸಿ. ಜ್ಯೋತಿಯ ಮಧ್ಯಭಾಗವನ್ನು ನೋಡಿ. ಜ್ಯೋತಿಯ ಬಣ್ಣಗಳನ್ನು ಗಮನಿಸಿ. ಹಾಗೆ ಆಕಾರದ ಮೇಲೆ ಕೂಡ ಗಮನ ಇರಲಿ. ಈಗ ಜ್ಯೋತಿಯ ಮಧ್ಯಭಾಗವನ್ನು ಗಮನಿಸ್ತಾ ಬನ್ನಿ. ಆ ಜಾಗದಲ್ಲಿ ಗೋಲ್ಡನ್ ಯೆಲ್ಲೋ ಕಲರ್ ಹೆಚ್ಚು ಬ್ರೈಟ್ ಆಗಿ ಕಾಣುವಂಥದ್ದು. ಆ ಜಾಗವನ್ನೇ ಗಮನಿಸ್ತಾ ಬನ್ನಿ. ಮತ್ತೆ ಕಂಟಿನ್ಯೂಸ್ ಆಗಿ ಫೋಕಸ್ ಮಾಡಿ. ಇದಕ್ಕೆ ಜ್ಯೋತಿ ತ್ರಾಟಕ ಅಂತ ಹೆಸರು. ಕಣ್ಣನ್ನು ಬ್ಲಿಂಕ್ ಮಾಡದೆ ಕಣ್ಣಿನಲ್ಲಿ ನೀರು ಬರುವಷ್ಟು ಹೊತ್ತು, ಕಣ್ಣು ನೀರು ಕೆಳಗಡೆ ಹರಿಯುವಷ್ಟು ಹೊತ್ತು ಜ್ಯೋತಿಯನ್ನು ನೋಡ್ತಾ ಇರಬೇಕು. ಕಣ್ಣು ನೀರು ಹರಿದ್ರೆ ಅದನ್ನು ಉಜ್ಜುವುದಾಗಲಿ ಅಥವಾ ಒರೆಸುವುದಾಗಲಿ ಯಾವುದೇ ಕ್ರಿಯೆಯನ್ನು ಮಾಡಬಾರ್ದು. ನಿರಂತರವಾಗಿ ಕಣ್ಣು ನೀರು ಹರಿತಾ ಇರಲಿ. ಅಭ್ಯಾಸದ ಆರಂಭ ಕಾಲದಲ್ಲಿ ಕಣ್ಣಿಗೆ ಬೇಗನೆ ಸ್ಟ್ರೈನ್ ಅಥವಾ ಉರಿ ಬರುವುದಾಗಲಿ ಆಗಬಹುದು. ದಿನನಿತ್ಯ ಅಭ್ಯಾಸ ಮಾಡ್ತಾ ಮಾಡ್ತಾ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡ್ತಾ ಅಭ್ಯಾಸದ ಅವಧಿಯನ್ನು ಹೆಚ್ಚು ಮಾಡ್ತಾ ಬರಬೇಕು. 5, 10 ಅಥವಾ 15 ನಿಮಿಷದಷ್ಟು ಹೊತ್ತು ಜ್ಯೋತಿ ತ್ರಾಟಕವನ್ನು ಅಭ್ಯಾಸ ಮಾಡಬಹುದು. ಕಣ್ಣು ನೀರಿನ ಫ್ಲೋ, ಅದರ ಪ್ರವಾಹ ಕಂಟಿನ್ಯೂಸ್ ಆಗಿ ಆಗ್ತಾ ಇರಲಿ. ಈ ಅಭ್ಯಾಸ ಮಾಡೋದ್ರಿಂದ ಯೋಗಶಾಸ್ತ್ರದ ಪ್ರಕಾರ ದಿವ್ಯ ದೃಷ್ಟಿ ಬರ್ತದೆ ಅಂತ ಹೇಳ್ತಾರೆ. ಅಂದರೆ ಕಣ್ಣಿನ ಸಮಸ್ಯೆಗಳನ್ನು ಹೋಗಲಾಡಿಸ್ತದೆ. ಹಾಗೆಯೇ ಇನ್ಸಾಮ್ನಿಯಾ, ನಿದ್ರಾಹೀನತೆ ಅಥವಾ ಡಿಸ್ಟರ್ಬ್ಡ್ ಸ್ಲೀಪ್, ಹಾಗೆ ಬೇರೆ ಬೇರೆ ಸಮಸ್ಯೆಗಳಿಗೆ, ಮಾನಸಿಕ ಸಮಸ್ಯೆಗಳಿಗೆ, ಖಿನ್ನತೆಗೆ ಈ ಅಭ್ಯಾಸಗಳು ಅತಿ ಉತ್ತಮ. ಒಂದು ವಾರದಿಂದ ಹಿಡಿದು 1 ತಿಂಗಳು ಅಥವಾ 2 ತಿಂಗಳವರೆಗೆ ಈ ಅಭ್ಯಾಸವನ್ನು ನಿತ್ಯ ನಿರಂತರವಾಗಿ ಮಾಡ್ತಾ ಬಂದರೆ ಉತ್ತಮವಾದ ಪರಿಣಾಮವನ್ನು ಪಡ್ಕೊಳ್ಬೋದು. ಹಾಗೆಯೇ ಈ ಅಭ್ಯಾಸಕ್ಕೆ ಕಾಂಟ್ರಾ ಇಂಡಿಕೇಶನ್ ಇದೆ. ಗ್ಲಕೋಮಾ ಇರುವವರು ಹಾಗೂ ಐ ಸರ್ಜರಿ ಆದವರು ಈ ಅಭ್ಯಾಸವನ್ನು ಮಾಡಲು ಹೋಗಬಾರ್ದು. ಹಾಗೆ ಯಾವುದೇ ಅಭ್ಯಾಸ ಮಾಡುವ ಮೊದಲು ನುರಿತ ಯೋಗ ತಜ್ಞರಲ್ಲಿ ಅದರ ಅವಶ್ಯಕತೆ ನಿಮಗೆ ಇದೆಯೇ ಎಂಬುದನ್ನು ತಿಳ್ಕೊಂಡು ವೈದ್ಯರ ಸಲಹೆಯಂತೆ ಅಭ್ಯಾಸವನ್ನು ಮಾಡಿ.
ಕಣ್ಣು ನೀರಿನ ಪ್ರವಾಹ ಹೋಗ್ತಾ ಇದ್ದ ಹಾಗೆ ಕಣ್ಣನ್ನು ಮುಚ್ಚಿ ಆಮೇಲೆ ನಿಮ್ಮ ಜ್ಯೋತಿಯನ್ನು ಹುಬ್ಬಿನ ಮಧ್ಯಭಾಗದಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾವಾಗ ಆ ಜ್ಯೋತಿಯ ವಿಜುವಲೈಸೇಷನ್, ಕಣ್ಣು ಮುಚ್ಚಿ ಏನು ನೋಡ್ತಾ ಇದ್ದೀರಿ ಅದರ ವಿಜುವಲೈಸೇಷನ್ ನಿಂದ ಮೇಲೆ ಓಂಕಾರ ಮತ್ತು ಶಾಂತಿ ಮಂತ್ರದ ಅಭ್ಯಾಸದೊಂದಿಗೆ ಐ ಕೇರ್ ಅಭ್ಯಾಸವನ್ನು ಮುಗಿಸೋಣ. ಹಾಗೆ ತ್ರಾಟಕ ಅಭ್ಯಾಸ ಒಂದೇ ಅಭ್ಯಾಸ ಮಾಡ್ತಾ ಇದ್ದಾಗಲೂ ಈ ರೀತಿ ಓಂಕಾರ ಮತ್ತು ಶಾಂತಿ ಮಂತ್ರದೊಂದಿಗೆ ಅಭ್ಯಾಸವನ್ನು ಮುಗಿಸ್ಬೋದು. ದೀರ್ಘವಾಗಿ ಶ್ವಾಸ ತಗೊಳ್ಕೊಳ್ಳಿ. ಈಗ ಶಾಂತಿ ಮಂತ್ರ. ಓಂ ಶಾಂತಿ ಶಾಂತಿ ಶಾಂತಿ. ಫಾರ್ಮಿಂಗ್ ಮಾಡ್ತಾ ಕಣ್ಣನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಶಾಖವನ್ನು ಫೀಲ್ ಮಾಡ್ಕೊಳ್ಳಿ. ಕಣ್ಣನ್ನು ಒಳಗಡೆಯಿಂದ ತೆರೆದು ಕೈಗಳನ್ನು ಕೆಳಕ್ಕೆ ಬಿಡಿ. ಇದೇ ರೀತಿ ದಿನನಿತ್ಯವಾಗಿ ಐ ಕೇರ್ ಅಭ್ಯಾಸವನ್ನು ಮಾಡ್ತಾ ಇರಿ. ಹಾಗೆ ಕಾಂಟ್ರಾ ಇಂಡಿಕೇಷನನ್ನು ಗಮನಿಸಿ ಅಭ್ಯಾಸ ಮಾಡಿ. ಈ ರೀತಿ ದಿನನಿತ್ಯವಾಗಿ ಮಾಡೋದರಿಂದ ನಿಮ್ಮ ಕಣ್ಣಿನ ಆರೋಗ್ಯ ಉತ್ತಮವಾಗಿರುತ್ತದೆ. ಶುಭವಾಗಲಿ. ನಮಸ್ತೆ.